ಏನಿವತ್ತು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಗೊತ್ತಾ, ಈ ವರ್ಷನ ಸರ್ ತಾವು ದಯಮಾಡಿ ಬಂದ್ರೆ ಒಂದು ಉದ್ಘಾಟನೆ ಈ ಪತ್ರಿಕೆ ಬಿಡುಗಡೆ ಅಂದ್ರೆ ಮಾಹಿತಿಯಲ್ಲೂ ವಿಶೇಷವಾಗಿ ನಾವು ಬಿಡುಗಡೆ ಮಾಡೋದನ್ನ ನನಗೆ ತೋರ್ತಾರೆ. ಇವತ್ತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2026 ಈ ಪಾಂಪ್ಲೇಟ್ ಅಂತ ನಾವ್ ಏನಂತೀವಿ ಪೋಸ್ಟರ್ ತಗದಲು ಒಂಥರ ಬಿಡುಗಡೆ ಮಾಡಿ ಈಗಾಗಲೇ ನಾವು ಸಹ ಪ್ರತಿ ಒಂದು ತಾಲೂಕಿನಲ್ಲಿ ನಮ್ಮ ಪ್ರತಿ ಹೋಬಳಿಯಲ್ಲಿ ಸಹ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲೂ ಪ್ರತಿ ಹಳ್ಳಿಯಲ್ಲಿ ಸಹ ನಾವು ಪ್ರಚಾರ ಮುಖಾಂತರ ಒಂದು ಸಣ್ಣ ಒಂದು ಕುಡಿಯುವ ದೊಡ್ಡ ಸುರಕ್ಷಾ ಅಂತಕ್ಕಂಥ ಒಂದು ಹೆಡ್ಡಿಂಗ್ ಅಡಿ ನಾವು ಈ ಫಸಲ್ ಬಿಮಾ ಯೋಜನೆಯನ್ನು ಸಾಕಷ್ಟು ನಾವು ಪ್ರಚಾರ ಮಾಡಿಕೊಂಡು ನಮ್ಮ ರೈತ ಬಂಧುಗಳಿಗೆ ಹೆಚ್ಚಿನ ಸಂಖ್ಯೆ ನಾವು ಮಾಡ್ತಾ ಅದಕ್ಕಿಂತ ಮುಂಚೆ ಮುಖ್ಯವಾಗಿ ನಾವು ಮೊದಲನೇದಾಗಿ ನಮ್ಮ ತಾವೆಲ್ಲರೂ ಸಹ ಸೇರಿದಿಂದ ಇವತ್ತಿನ ದಿನದಲ್ಲಿ ನಾವಿವತ್ತು ಮಳೆ ಬೆಳೆ ಪರಿಸ್ಥಿತಿನ ಹಂಚ್ಕೊಳ್ಬೇಕು ಅಂತ ನಾನು ಇಷ್ಟಪಟ್ಟು ಮೊದಲನೇದಾಗಿ ನಾನು ನಮ್ಮ ತಾಲೂಕಿನ ಒಂದು ಮಳೆ ಆಗಿರ್ಬೋದು, ಬೆಳೆ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರದ ಆಸ್ಥಾನ ಆಗಿರ್ಬೋದು, ಹಾಗೆ ಒಂದು ಇದ್ರ ಬಗ್ಗೆ ನಾನು ಹಂಚ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ನಮ್ಮ ಜಿಲ್ಲಾ ತಾಲೂಕಿನ ಒಂದು ವಾರ್ಷಿಕ ಒಡೆಗೆ ತಮ್ಗೆಲ್ಲರಿಗೂ ತಿಳಿದಿರುವಂತೆ 520 ಮಿಲಿಮೀಟರ್ ಅಷ್ಟೇ ಇರುತ್ತೆ. ಈ ಒಂದು 520 ಮಿಲಿಮೀಟರ್ ಅಷ್ಟು ಇರಬೇಕಾದ್ರೆ ಜುಲೈ ಮಾಹೆಯ ಅಂತ್ಯಕ್ಕೆ ನಮಗೆ 157 ಮಿಲಿಮೀಟರ್ ಅಷ್ಟು ಮಳೆ ಆಗ್ಬೇಕಾಗುತ್ತೆ. ಆದ್ರೆ ಇವತ್ತು ಈ ದಿನಾಂಕದಲ್ಲಿ ಇರ್ತಕ್ಕಂಥ ಮಳೆ ಬಂದ್ಬಿಟ್ಟು 145 ಮಿಲಿಮೀಟರ್, ಅಂದ್ರೆ 77% ಮಳೆ ಆಗಿರುತ್ತದೆ. ಹಾಗೆ ಆದ್ರೂ ಸಹ ಬಂದ್ರೆ ನಮ್ದು ತಡಮುಖರಾಗಿರುತ್ತದೆ ಬಿತ್ತನೆ ಬಂದ ಸಾಮಾನ್ಯ ಜುಲೈ ತಿಂಗಳಲ್ಲಿ ಬಿತ್ತನೆ ಆಗ್ತಿರೋದು ನಮಗೆ ಕಂಡು ಬರುತ್ತೆ. ಈ ನಿಟ್ಟಿನಲ್ಲಿ ನೋಡಿದಾಗ ನಾವು ನಮ್ಮ 5 ಹೋಬಳಿಗಳ ವ್ಯಾಪ್ತಿಯಲ್ಲಿ ಸರಿಸುಮಾರು 41,650 ಹೆಕ್ಟೇರ್ನಷ್ಟು ನಾವು ಒಂದು ಗುರಿ ಹಾಕಿದ್ದೇವೆ. ಈ ಒಂದು ವಾರ್ಷಿಕವಾಗಿ ನಾವು ಮುಂಗಾರು ಹಂಗಾಮಿನಲ್ಲಿ ಈ ಒಂದು ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಾಗೆ ಎಣ್ಣೆ ಕಾಳುಗಳು, ಹಾಗೆ ವಾಣಿಜ್ಯ ಬೆಳೆಗಳು, ಈ ಒಂದು 4 ಭಾಗಗಳಲ್ಲಿ ನಾವು ಸರಿಸುಮಾರು ಒಂದು 41,650 ಹೆಕ್ಟೇರ್ನಷ್ಟು ನಾವು ಗುರಿ ಹಾಕಿದ್ದು. ಇದು ನೋಡ್ತಾ ಇದ್ದೆ ಪ್ರತಿ ಹೋಬಳಿಯಲ್ಲೂ ಸಹ ಬಿತ್ತನೆ ಆಗ್ತಕ್ಕಂಥ ಒಂದು ವಿಸ್ತೀರ್ಣವನ್ನು ತೆಗೆದುಕೊಂಡು ನಾವು ರೈತ ಬಂಧುಗಳಿಗೆ ಎಷ್ಟು ಬಿತ್ತನೆ ಬೀಜ ಬೇಕು, ಎಷ್ಟು ರಸಗೊಬ್ಬರ ಬೇಕು, ಎಷ್ಟು ಔಷಧಿ ಬೇಕಾಗ್ತದೆ, ಇದೆಲ್ಲದವನ್ನು ಸಹ ನಾವು ದಾಸ್ತಾನು ಮಾಡಿಕೊಂಡು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತ ಬಂಧುಗಳೆಲ್ಲರಿಗೂ ಸಹ ಯಾವುದೇ ರೀತಿ ಕೊರತೆ ಆಗದಂತೆ ನಾವು ವಿತರಣೆ ಮಾಡ್ತೀವಿ. ಈ ದಿನಾಂಕದವರೆಗೆ ನಮಗೆ ಬಿತ್ತನೆ ಆಗಿರ್ತಕ್ಕಂಥ ಕಾಲ 8ರಿಂದ 10% ಮಾತ್ರ ಬಿತ್ತನೆ ಆಗಿರುತ್ತೆ. ಇವತ್ತು ಅಂದ್ರೆ 3,330 ಹೆಕ್ಟೇರ್ನಷ್ಟು ನಮಗೆ ಬಿತ್ತನೆ ಆಗಿರುತ್ತೆ. ಇಲ್ಲಿ ಹೆಚ್ಚಿನಲ್ಲಿ ಈ ನಮ್ಮ ತಾಲೂಕಿನ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಬೀಳ್ತಕ್ಕಂಥ ಮಳೆಗೆ ಹೆಚ್ಚು ಬಿತ್ತನೆ ಮಾಡ್ತಾರೆ. ಇವತ್ತು ನಾಳೆ ಬರ್ತಕ್ಕಂಥ ಮಳೆಗೆ ಬಂದ್ರೆ ರೈತ ಬಾಂಧವರು ಈಗಾಗಲೇ ಬಿತ್ತನೆ ಬೀಜವನ್ನ ತೆಗೆದುಕೊಂಡು ಹೋಗಿದ್ದಾರೆ, ರಸಗೊಬ್ಬರನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆ ಇನ್ನು ಬಿತ್ತನೆ ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ತಾಲೂಕಿನಲ್ಲಿ ನಾವು ಹೋಬಳಿ ನಾವು ಎಲ್ಲಾ ಕಡೆಗೂ ಸಹ ಭತ್ತ, ರಾಗಿ, ಮುಸ್ಕಿಜೋಳ, ಅಲಸಂದಿ, ಹೆಸರು, ತೊಗರಿ, ಶೇಂಗಾ ಇಷ್ಟೂ ಬೆಳೆಗಳನ್ನ ನಾವು ದಾಸ್ತಾನು ಮಾಡಿದ್ವಿ. ಸರಿಸುಮಾರು 700 ಕ್ವಿಂಟಾಲ್ ನಾವು ಬಿತ್ತನೆ ಬೀಜವನ್ನ ನಾವು ದಾಸ್ತಾನು ಮಾಡಿದ್ವಿ. ಹೀಗಾಗಿ ಅದರಲ್ಲಿ 423 ಕ್ವಿಂಟಾಲ್ ಅಷ್ಟು ನಾವು ಬಿತ್ತನೆ ಬೀಜವನ್ನ ವಿತರಣೆ ಮಾಡಿದ್ವಿ. ಇನ್ನು ನಮ್ಮ ಹತ್ರ ದಾಸ್ತಾನು 360 ಕ್ವಿಂಟಾಲ್ ಅಷ್ಟು ದಾಸ್ತಾನು ಇದೆ. ಈ ನಾವು 5 ಹೋಬಳಿಗಳು ಸಹ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನ ರೈತ ಬಂಧುಗಳಿಗೆ ಬಿತ್ತನೆ ಬೀಜ ಕೊರತೆ ಆಗದೆ, ಯಾವುದೇ ಕಾರಣ ಕೊರತೆ ಆಗದಂತೆ. ಯಾಕಂದ್ರೆ ಹೆಚ್ಚು ವಿಸ್ತೀರ್ಣ ನಾವು ನೋಡಿದ ಈಗಿನ ಒಂದು 10 ವರ್ಷದಲ್ಲಿ ಶೇಂಗಾ ಬೆಳೆ ಹೆಚ್ಚು ಬರ್ತಾ ಇತ್ತು, ತದನಂತರ ರಾಗಿ ಬರ್ತಾ ಇತ್ತು, ತೊಗರಿ ಬರ್ತಾ ಇತ್ತು ನನಗೆ. ಆದ್ರೆ ಈಗ ಸ್ವಲ್ಪ ಶೇಂಗಾ ವಿಸ್ತೀರ್ಣ ಕಡಿಮೆ ಆಗಿ ಬೆಳೆ ಬೇರೆ ಬೆಳೆಗೆ ಶಿಫ್ಟ್ ಆಗಿರೋದ್ರಿಂದ ನಮ್ದು ಹೆಚ್ಚು ಕಡಿಮೆ 40ರಿಂದ 42 ಸಾವಿರ ಹೆಕ್ಟೇರ್ನಷ್ಟು ಮಾತ್ರ ನಮಗೆ ಬಿತ್ತನೆ ಆಗುತ್ತೆ. ಇದರಲ್ಲಿ ಬಿತ್ತನೆ ಬೀಜ ನಮ್ಮಲ್ಲಿ ಸಾಕಷ್ಟು ದಾಸ್ತಾನು ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದಾದ್ಮೇಲೆ ನಮಗೆ ರಸಗೊಬ್ಬರಗಳಿಗೆ ನಾವು ಹೋಲಿಕೆ ಮಾಡ್ಕೊಂಡು ಅಂತಂದಾಗ 2026-27 ಸಾಲ ಒಂದು ಮುಂಗಾರು ಹಂಗಾಮಿನಲ್ಲಿ ನಾವೊಂದು ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, MOP ಆಗಿರ್ಬೋದು, ಮತ್ತೆ ಕಾಂಪ್ಲೆಕ್ಸ್ ಆಗಿರ್ಬೋದು, ಇತರೆ ಈ ಎಲ್ಲಾ ರಸಗೊಬ್ಬರನ್ನ ನಾವು ನೋಡ್ಕೊಂಡಾಗ ಈ ವರ್ಷದಲ್ಲಿ ನಮಗೆ 3,912 ಮೆಟ್ರಿಕ್ ಟನ್ನಷ್ಟು ನಮಗೆ ರಸಗೊಬ್ಬರ ದಾಸ್ತಾನ ಆಗಿದೆ. ಈ ಒಂದು ರಸಗೊಬ್ಬರ ಬಾರಿ ಕೃಷಿ ಬೆಳೆಗಳಿಗೆ ಮಾತ್ರ ಆಗೋದಿಲ್ಲ, ಕೃಷಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಹಾಗೆ ರೇಷ್ಮೆ ಬೆಳೆಗಳು, ಈ 3 ಬೆಳೆಗಳಿಗೆ ಏನಪ್ಪಾ ಅಂದ್ರೆ ಕನ್ಸ್ಯೂಮ್ ಆಗೋದ್ರಿಂದ ಇಷ್ಟು ರಸಗೊಬ್ಬರ ದಾಸ್ತಾನ ಆಗಿದೆ. ಈಗಾಗಲೇ ನಮಗೆ ಈ ದಿನಾಂಕದವರೆಗೆ 2,414 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ವಿತರಣೆ ಆಗಿದೆ. ಅಲ್ಲಿ ಖಾಸಗಿ ಮಳಿಗೆಗಳಲ್ಲಿ ಜೊತೆಗೆ ಏನಪ್ಪಾ ಅಂದ್ರೆ VSS ನಲ್ಲಿ ಇಷ್ಟು ವಿತರಣೆ ಆಗಿದೆ. ಇನ್ನು ನಮ್ಮ ಹತ್ರ 1,496 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ದಾಸ್ತಾನ ಇದೆ. ನಾವು ಎಲ್ಲಾ ಸ್ಥಾನ ಪರಿಶೀಲನೆ ಮಾಡಿಕೊಂಡು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಕೊರತೆ ಆಗದ ರೀತಿಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳು ಸಹ ಕೊರತೆ ಆಗದ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ನಮ್ಮ ಕೃಷಿ ಇಲಾಖೆಯಲ್ಲಿ ಸಹ 5 ಹೋಬಳಿಗಳ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ
ನಾವು ಸೂಕ್ಷ್ಮ ಪೋಷಕಾಂಶ, ಲಘು ಪೋಷಕಾಂಶ ಅಂತಕ್ಕಂಥ ಒಂದು ಗೊಬ್ಬರವನ್ನು ಸಹ ನಾವು ತರಿಸಾಕ್ಸಿದ್ವಿ. ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಸಹ ನಾವು ತರಿಸಿ ಮಾಡ್ತೀವಿ. ಸಬ್ಸಿಡಿ ದರದಲ್ಲಿ ನಾವು ರೈತರಿಗೆ ನಾವು ವಿತರಣೆ ಮಾಡ್ತೀವಿ. ಈಗ ಜೈವಿಕ ಗೊಬ್ಬರಗಳಂದ್ರೆ ಈಗ ಮಣ್ಣಲ್ಲಿ ಈಗಾಗಲೇ ರಂಜಕ ಇರುತ್ತೆ, ಪೊಟ್ಯಾಷಿಯಂ, ಅವು ದೊರೆದಿರ್ತಕ್ಕಂಥ ರೂಪದಲ್ಲಿರೋದ್ರಿಂದ ಅವನ್ನ ದೊರೆಯಾಗಿ ಮಾಡ್ತಕ್ಕಂಥ ಗೊಬ್ಬರಗಳೇ ನಾವು ಜೈವಿಕ ಗೊಬ್ಬರಗಳಂತ ಹೇಳ್ತೀವಿ. ಆ ಜೈವಿಕ ಗೊಬ್ಬರಗಳನ್ನು ಸಹ ಹಾಗೆ ಲಘು ಪೋಷಕಾಂಶವನ್ನು ಸಹ ನಮ್ಮ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ರಿಯಾಯಿತಿ ದರದಲ್ಲಿ ನಾವು ರೈತರಿಗೆ ವಿತರಣೆ ಮಾಡ್ತೀವಿ. ಇನ್ನು ನಾವು ಮುಖ್ಯವಾಗಿ ಒಂದು ತಮ್ಮ ಸಭೆ ಕರೆದಿರುವಂತಹ ಪ್ರೆಸ್ ಮೀಟ್ ಕರೆದ ಉದ್ದೇಶ ಬಂದಿರುವುದು ಫಸಲ್ ಬಿಮಾ ಯೋಜನೆ ಬಗ್ಗೆ ಹೇಳಿಕೋಸ್ಕರ. ಫಸಲ್ ಬಿಮಾ ಯೋಜನೆ ಏನಪ್ಪ ಅಂದ್ರೆ ನಾವು 2016-17 2026 ನಾವು ಒಂದು ವರ್ಷವಾರು ಎಷ್ಟು ಸಂಖ್ಯೆಯಲ್ಲಿ ಕಟ್ಕೊಂಡ್ ಬಂದಂತಕ್ಕಂಥ ಒಂದು ವರದಿನ ಸಹ ನಾವು ಮಾಡ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಗೆ 2023 ನಮ್ಗೆ 15,838 ರೈತ ಬಾಂಧವರು ನಮ್ಮ ವಿಮೆಗೆ ನೋಂದಣಿ ಮಾಡಿದ್ರು. ಅವರು ಸಹ ನಮ್ಗೆ ಹಣ 827 ಲಕ್ಷದಷ್ಟು ಅಷ್ಟು ಮೊತ್ತದಷ್ಟು ನಮ್ಮ ರೈತ ಬಾಂಧವರಿಗೆ ಖಾತೆಗೆ ವರ್ಗಾವಣೆ ಆಗಿದೆ. ಇನ್ನು 2024 ನೋಡೋದಾದ್ರೆ 16,569 ಜನ ನಮಗೆ ನೋಂದಾಯಿಸಿದ್ರು. ಇನ್ನು ಕಳೆದ ಬಾರಿ ನೋಡೋದಾದ್ರೆ 17,162 ರೈತ ಬಾಂಧವರು ವಿಮೆಗೆ ನೋಂದಣಿ ಮಾಡಿದ್ರು. ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ತಾಲೂಕಿನಲ್ಲಿ ನಾವು ಪ್ರತಿ ಹಳ್ಳಿಗೂ ಸಹ ನಾವು ಆಟೋ ಪ್ರಚಾರದ ಮುಖಾಂತರ ಯಾವ ದಿನಾಂಕಕ್ಕೆ ಎಷ್ಟು ಕಟ್ಟಬೇಕು, ಯಾವ ದಿನಾಂಕ ಕಡೆ ದಿನ ಆಗುತ್ತಾಗೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ನಮ್ಮ ರೈತ ಬಾಂಧವರಿಗೆ ನಾವು ತಿಳಿಸ್ಕೊಂತ ಹೋಗ್ತಾ ಇರ್ತೀವಿ. ಇಲ್ಲಿ ನಮ್ಮ ರೈತ ಬಂಧುಗಳು ಗ್ರಾಮ 1 ಹಾಗೆಯೇ ಸಾಮಾನ್ಯ ಸೇವಾ ಕೇಂದ್ರಗಳು ಹಾಗೆಯೇ ಅವರವರ ವ್ಯಾಪ್ತಿಯಲ್ಲಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವರು ಖಾತೆ ಹೊಂದಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಏನಂದ್ರೆ ಅವರು ಪಾವತಿಸಿಕೊಡ್ಬೇಕಂತ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮಗೆ ಹೋಬಳಿ ಮಟ್ಟದ ಬೆಳೆಗಳು ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ಗಳ ಮಟ್ಟದ ಬೆಳೆಗಳು ಸಿಗ್ತಾರೆ. ಇವತ್ತು ನಾವು ಹೇಳ್ಬೇಕಪ್ಪ ಅಂದ್ರೆ ತೊಗರಿ ಸಹ ನಮಗೆ 15ನೇ ತಾರೀಕು ಜುಲೈನಲ್ಲಿ ಅಂತ್ಯ ಆಗುತ್ತೆ. ಅದಕ್ಕೆ ನೋಂದಾಯಿಸಲು ಕೊನೆ ದಿನಾಂಕವಾಗಿರುತ್ತದೆ. ಹಾಗಾಗಿ ನಮ್ಮ ರೈತ ಬಂಧುಗಳು ತೊಗರಿನ ಅಂದ್ರೆ ಮಳೆಯಾಶ್ರಿತ ತೊಗರಿನ ನಾವು ಈ ತಿಂಗಳು 15ನೇ ತಾರೀಕು ನಾವು ಅಷ್ಟರೊಳಗಡೆ ಅವರವರ ವ್ಯಾಪ್ತಿಯ ಬ್ಯಾಂಕ್ಗಳಲ್ಲಿ ಗ್ರಾಮ 1 ನಲ್ಲಿ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅವರು ಪಾವತಿಸಿ ನೋಂದಣಿ ಮಾಡ್ಕೊಳ್ಬೇಕು. ಬಟ್ ನಮ್ಮ ರೈತ ಬಾಂಧವರನ್ನು ನಾವು ಕೋರ್ತಕ್ಕಂಥ ಅಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಇನ್ಶೂರೆನ್ಸ್ ಪಾವತಿ ಮಾಡಿರ್ಬೇಕು. ಅಲ್ಲಿಂದ ರಸೀದಿ ಪಡೆದುಕೊಂಡು ಬರ್ತಕ್ಕಂಥ ಬಹಳಷ್ಟು ವಿಷಯ ಸರ್. ಅಲ್ಲಿಗೂ ಸಾಮಾನ್ಯ ಯಾರೋ ಒಂದು ಚೀಟಿ ಕೊಟ್ಟಿದ್ರು, ಆ ಚೀಟಿ ಅಕ್ಸೆಪ್ಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆಗೋದಿಲ್ಲ, ದಯಮಾಡಿ ಬ್ಯಾಂಕ್ ಹೋಗ್ಬಿಟ್ಟು ನಿಮಗೆ ಸ್ವೀಕೃತ ಅಂದ್ರೆ ಮಾತ್ರ ಅದನ್ನ ರಸೀದಿ ಅಂತ ಹೇಳ್ತಾರೆ. ಹಾಗಂತ ಕಳಿಸ್ಕೊಟ್ಟಾಗ ಮತ್ತವರು ಸ್ವೀಕೃತಿ ತಗೊಂಡ್ಬಂದು. ಹಾಗಾಗಿ ರೈತ ಬಂಧುಗಳು ಚೀಟಿ ಕೊಟ್ಟರೆ ಯಾರು ಒಪ್ಪಬಾರದು. ಅದಕ್ಕೆ ಹಣ ಪಾವತಿ ಮಾಡತಕ್ಕಂಥಕ್ಕೆ ರಸೀದಿನೇ ತರಬೇಕು, ಸ್ವೀಕೃತಿನೇ ತರಬೇಕು. ಆವಾಗ ಅದು ಅಥೆಂಟಿಕೇಟ್ ಆಗ್ತದೆ. ಈ ಸರಿ ಸಲ ಏನು ನನಗೆ ತೊಗರಿ ಬೆಳೆಗೆ ವಿಮೆ ನೋಂದಣಿ ಮಾಡ್ತಕ್ಕಂಥ 15ನೇ ತಾರೀಕು 7 ತಿಂಗಳು 2026 ತೊಗರಿ ಬೆಳೆಗೆ ಮಳೆಯಾಶ್ರಿತ ಬೆಳೆಗೆ ಅವಕಾಶ ಉಂಟು. ರೈತ ಬಾಂಧವರು ತಾವು ಎಲ್ಲೆಲ್ಲಿ ಅಲ್ಲಿ ಪಾವತಿ ಮಾಡಿಕೊಂಡು ನೋಂದಣಿ ಮಾಡ್ಕೋಬೇಕಂತ ಕೇಳ್ತಾ ಇದ್ವಿ. ಹಾಗೆಯೇ ಶೇಂಗಾ ಬೆಳೆಗೂ ಸಹ ಆಗಸ್ಟ್ 14ನೇ ತಾರೀಕಿನವರೆಗೂ ಅವಕಾಶ. ಆಗಸ್ಟ್ 14ಗೆ ಮೇನ್ ನಮ್ಮ ಶಿರಾ ತಾಲೂಕಿನಲ್ಲಿ ಬಿತ್ತನೆ ಆಗ್ತಕ್ಕಂಥ ಶೇಂಗಾ ಮತ್ತು ರಾಗಿಗೆ ಆಗಸ್ಟ್ 14ನೇ ತಾರೀಕಿನವರೆಗೂ ಇರೋದ್ರಿಂದ ರೈತ ಬಂಧುಗಳು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷ ಯಾವುದೇ ಆಗ್ತಕ್ಕಂಥ ಹಿಡಿಸ್ಲಿಕ್ಕೆ ಬರೋದಿಲ್ಲ. ಆ ನಿಟ್ಟಿನಲ್ಲಿ ಇನ್ಸೂರೆನ್ಸ್ ಅಂತಕ್ಕಂಥ ಕಟ್ಟಿದಾಗ ಎಲ್ಲೇ ಒಂದ್ ಕಡೆ ನನಗೆ ಬಂದ್ರೆ ಒಂದು ಸಣ್ಣ ಪ್ರೀಮಿಯಂ ಅಂತ ಒಂದು ದೊಡ್ಡದಾಗಿ ನಮಗೆ ಸುರಕ್ಷೆ ನೀಡುತ್ತೆ ಅಂತಕ್ಕಂಥ ಒಂದು ಮಾತನ್ನ ನಾನು ಹೇಳ್ತಾ ಒಂದು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ದಯಮಾಡಿ ನಮ್ಮ ಪತ್ರಕರ್ತರಲ್ಲಿ ನಾವು ನಿಮ್ಗೆ ಒಂದು ಶೀಟ್ ಕೊಟ್ಟಿರ್ತಕ್ಕಂಥ ಯಾವ ಬೆಳೆಗೆ ಎಷ್ಟು ಕಟ್ಟಬೇಕು, ಎಲ್ಲಿ ಕಟ್ಟಬೇಕು ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ವಿ. ಇದನ್ನ ಪತ್ರಿಕೆಯಲ್ಲಿ ನಾಳೆಗೆ ಹೆಚ್ಚು ಜನರಿಗೆ ಪ್ರಚಾರ ಮಾಡಿ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆಗೆ ಇಡೀ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಆಗಲಿಕ್ಕೆ ನಾವೆಲ್ಲರೂ ಸಹ ನಮಗೆ ಸಹಕಾರ ನೀಡಬೇಕಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ, ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ. ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.